ಪ್ರೈಸ್ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸುವಂಥವರಾಗಿದ್ದೇವೆ. ಸಮಾಧಾನ ಮನೆ ಮಿನಿಸ್ಟ್ರೀಸ್ ಬೆಂಗಳೂರು ಕಡೆಯಿಂದ. ಈ ಚಾನಲ್ನ ಯಾರೆಲ್ಲ ಪ್ರೋತ್ಸಾಹಿಸಿದ್ದೀರಾ, ಯಾರೆಲ್ಲ ನೋಡಿದ್ದೀರಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ಕೊಟ್ಟು ಇದನ್ನು ಪ್ರೋತ್ಸಾಹ ಮಾಡಿದಂಥ ಪ್ರತಿಯೊಬ್ಬರಿಗೂ ಸಹ ಮತ್ತು ಇದಕ್ಕೋಸ್ಕರ ಪ್ರಾರ್ಥಿಸಿದಂಥ ಎಲ್ಲರಿಗೂ ಸಹ ನಾನು ಈ ಸಮಯದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸಲು ಬಯಸುವಂಥವನಾಗಿದ್ದೇನೆ. ಪುನರಾವರ್ತಿ ಒಂದು ಹೊಸ ಸಂದೇಶದೊಂದಿಗೆ ನಿಮ್ಮೊಂದಿಗೆ ಹೊಸ ಸಂದೇಶವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾವು ಸಂತೋಷವುಳ್ಳವರಾಗಿದ್ದೇವೆ. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಗಾಡ್ ಬ್ಲೆಸ್ ಯು ಆಲ್. ನಾವು ಸಂದೇಶವನ್ನು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ಎಲ್ಲರಿಗೂ ಸಹ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಪುನರಾವರ್ತಿ ಸಲ್ಲಿಸುತ್ತಾ, ದೇವರು ನಮ್ಮ ಯಾವುದೇ ಪರಿಸ್ಥಿತಿಯಲ್ಲೂ, ನಮ್ಮ ಪರಿಸ್ಥಿತಿ ಯಾವುದೇ ರೀತಿ ಇತ್ತು ಅಂತೇಳಿದ್ರೂ, ಏನೇ ಆಗಿತ್ತು ಅಂತೇಳಿದ್ರೂ, ಯಾವುದೇ ವಿಧದಲ್ಲಿತ್ತು ಅಂತೇಳಿದ್ರೂ, ಎಲ್ಲ ಮುಗಿದೋಗಿದೆ, ಇನ್ನು ಏನು ಮಾಡೋದಕ್ಕಾಗಲ್ಲ ಅನ್ನೋ ಸಿಚುಯೇಷನ್ ಇತ್ತು ಅಂತೇಳಿದ್ರೂ, ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿತ್ತು ಅಂತೇಳಿದ್ರೂ, ದೇವರು ಅದೆಲ್ಲವನ್ನು ತಿರುಗಿಸಿ ದೇವರು ಹೊಸದನ್ನು ಮಾಡಲು ಶಕ್ತನಾದಂಥ ದೇವರಾಗಿದ್ದಾರೆ. ಹಾಗಾಗಿ ಈ ಸಂದೇಶ ಹೊಸ ಆರಂಭ, ನ್ಯೂ ಬಿಗಿನಿಂಗ್, ಇದನ್ನು ಕುರಿತು ದೇವರ ವಾಕ್ಯ ಏನು ಹೇಳುತ್ತೆ ಅಂತೇಳಿ ನಾವು ನಿಮ್ಮೊಂದಿಗೆ ಸಂದೇಶವನ್ನು ಹಂಚಿಕೊಳ್ಳಲು ಹೋಗ್ತೇವೆ. ಯೆಶಾಯನ ಗ್ರಂಥ 43ನೇ ಅಧ್ಯಾಯ 19ನೇ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಬುಕ್ ಆಫ್ ಐಸಾಯ ಚಾಪ್ಟರ್ 43 ವರ್ಸ್ 19. ಯೆಶಾಯನ ಗ್ರಂಥ 43ನೇ ಅಧ್ಯಾಯ 19ನೇ ವಾಕ್ಯ, ಈಗೋ ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆದೂರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ದೇವರ ವಾಕ್ಯ ಹೇಳ್ತಾ ಇದೆ, ಈಗೋ ನಾನು ಹೊಸದನ್ನು ಮಾಡ್ತೀನಿ. ಹೊಸದು ಅಂತ ಹೇಳಬೇಕಾದ್ರೆ ನ್ಯೂ ಹೊಸದನ್ನು ಮಾಡುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನೋಡಿ, ದೇವರು ಯಾವ ಪರಿಸ್ಥಿತಿಗಳಿತ್ತು ಅಂತ ಹೇಳಿದ್ರೂ, ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿತ್ತು ಅಂತ ಹೇಳಿದ್ರೂ, ದೇವರು ತನ್ನಲ್ಲಿ ನಂಬಿಕೆ ಇಡುವವರಿಗೆ ಹೇಗೆ ಪುನರ್ ಅದನ್ನು ಸ್ಥಾಪಿಸುವಂಥವರಾಗಿದ್ದಾರೆ, ಹೇಗೆ ಅದನ್ನು ನವೀಕರಿಸುವಂಥವರಾಗಿದ್ದಾರೆ, ಹೇಗೆ ಹೊಸ ಆರಂಭವನ್ನು ನೀಡ್ತಾರೆ ಅಂತೇಳಿ ನಾವು ದೇವರ ವಾಕ್ಯದ ಆಧಾರದಲ್ಲಿ ನಿಮಗೆ ಬೋಧಿಸುವಂಥವರಾಗಿದ್ದೇವೆ. ನೋಡ್ರಿ, ಈ ಸಂದೇಶ ನಿಮಗೆ ನಿಮ್ಮ ಜೀವಿತಗಳಲ್ಲಿ ಹೊಸ ಆರಂಭವನ್ನು ತರಲು, ಹೊಸ ಆರಂಭವನ್ನು ಕೊಡಲು ದೇವರ ವಾಕ್ಯಗಳು ಶಕ್ತಿಯುತವಾಗಿರುವಂಥದ್ದಾಗಿದೆ. ಖಂಡಿತವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು ಮಾಡಲು, ಹೊಸ ಆರಂಭಗಳನ್ನು ಮಾಡಲು ದೇವರು ಶಕ್ತನಾಗಿದ್ದಾನೆ. ನೋಡಿ, ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ದೇವರು ಶೂನ್ಯದಿಂದ ಎಲ್ಲವನ್ನ ಸ್ಥಾಪಿಸುವಂಥ ದೇವರು ಶೂನ್ಯದಿಂದ ಸಕಲವನ್ನ ಸ್ಥಾಪಿಸುವಂಥ ದೇವರು ಅಂತ ಹೇಳಿದ್ರೆ, ಏನೂ ಇಲ್ಲದರಿಂದ ಎಲ್ಲವನ್ನ ಮಾಡಲು ಶಕ್ತನಾದಂಥ ದೇವರು. ಏನು ಇಲ್ಲದೇ ಇರುವಂಥ ಶೂನ್ಯದಿಂದ ಸಕಲವನ್ನ ಮಾಡಲು ದೇವರು ಶಕ್ತನಾದಂಥ ದೇವರಾಗಿದ್ದಾರೆ. ನೋಡಿ, ಆದಿಕಾಂಡ 1ನೇ ಅಧ್ಯಾಯ 1ರಿಂದ 3ನೇ ವಾಕ್ಯವನ್ನು ನೋಡುವಾಗ, ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 1, ಆದಿಕಾಂಡ 1ನೇ ಅಧ್ಯಾಯ 1ರಿಂದ 3ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿಸಾಗರದ ಮೇಲೆ ಕತ್ತಲಿತ್ತು. ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ನಾವು ನೋಡ್ತಾ ಇಲ್ಲಿ 2ನೇ ವಾಕ್ಯ ನೋಡಬೇಕಾದ್ರೆ, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು ಅಂತ ಹೇಳಿದ್ರೆ, ಕ್ರಮವಿರಲಿಲ್ಲ, ಯಾವುದೇ ರೀತಿಯಾದಂಥ ಕ್ರಮ
ಇಲ್ಲದೇ ಇರುವಂಥ ಸ್ಥಿತಿಯಲ್ಲಿ ಭೂಮಿ ಇತ್ತು, ಮತ್ತು ಬರಿದಾಗಿತ್ತಂತೆ. ಅಂದರೆ ಎಂಪ್ಟಿ ಆಗಿತ್ತು, ಶೂನ್ಯವಾಗಿತ್ತು, ಅದರಲ್ಲಿ ಏನು ಇರಲಿಲ್ಲ, ಬರಿದಾಗಿತ್ತು, ಎಂಪ್ಟಿ ಆಗಿತ್ತು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋ ನೋಡ್ತೇವೆ. 3ನೇ ವಾಕ್ಯಕ್ಕೆ ಬರಬೇಕಾದ್ರೆ, ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ನೋಡಿದ್ರ? ಅಂದರೆ ದೇವರು ಯಾವ ರೀತಿಯಾಗಿ ಯಾವುದೇ ರೀತಿಯಾದಂಥ ಆಕಾರ ಇಲ್ಲದೆ ಇರುವಂಥದ್ದನ್ನು, ಯಾವುದೇ ರೀತಿಯಾದಂಥ ಅಸ್ತಿತ್ವದಲ್ಲಿ ಇಲ್ಲದೇ ಇರುವಂಥದ್ದನ್ನು ದೇವರು ಯಾವ ರೀತಿಯಾಗಿ ಅಸ್ತಿತ್ವಕ್ಕೆ ತಗೊಂಡು ಬರ್ತಾ ಇದ್ದಾರೆ ಅಂತೇಳಿ ನಾವು ನೋಡ್ಬೋದು. ದೇವರು ಹೊಸ ಆರಂಭಗಳನ್ನು ಮಾಡುವಂಥ ದೇವರು, ಹೊಸ ಆರಂಭಗಳನ್ನು ಪ್ರಾರಂಭಿಸುವಂಥ ದೇವರಾಗಿದ್ದಾರೆ. ಯಾವ ರೀತಿ ಪ್ರಾರಂಭ ಮಾಡ್ತಾರೆ, ಯಾವ ರೀತಿ ನಮಗೆ ತೋರಿಸ್ತಾರೆ, ಯಾವ ರೀತಿ ಹೇಳ್ತಾರೆ ಅಂತ ನೋಡಬೇಕಾದ್ರೆ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಆತನ ವಾಕ್ಯವು ನಮಗೆ ದಾರಿದೀಪವಾಗಿದೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ಕೀರ್ತನೆಗಳ ಪುಸ್ತಕ, ಬುಕ್ ಆಫ್ ಸ್ಯಾಮ್ಸ್ 119, ಬುಕ್ ಆಫ್ ಸ್ಯಾಮ್ಸ್ ಚಾಪ್ಟರ್ 119 ವರ್ಸ್ 105. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ ಅಂತೇಳಿ. ದೇವರ ವಾಕ್ಯ ಜೀವಿತಗಳನ್ನು ಬದಲಾಯಿಸುವಂಥದ್ದಾಗಿದೆ, ಪರಿವರ್ತಿಸುವಂಥದ್ದಾಗಿದೆ. ಅಂದರೆ ಈ ದೇವರ ವಾಕ್ಯಗಳು ಅಂತ ಹೇಳಬೇಕಾದ್ರೆ, ದೇವರ ವಾಕ್ಯ ಅಂತ ಹೇಳಬೇಕಾದ್ರೆ ದೇವರು ನುಡಿದಂಥ ಮಾತುಗಳು, ದೇವರು ಉಚ್ಚರಿಸಿದಂಥ ಮಾತುಗಳು ದೇವರ ವಾಕ್ಯಗಳು. ಸೊ ಈ ರೀತಿಯಾದಂಥ ದೇವರ ಮಾತುಗಳು ಜೀವನವನ್ನು ಪರಿವರ್ತಿಸುವಂಥದ್ದಾಗಿದೆ. ಹೊಸ ಆರಂಭಗಳನ್ನು ದೇವರು ಕೊಡುವಂಥವರಾಗಿದ್ದಾರೆ. ನಾವು ನೋಡ್ತೇವೆ, ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ ನೋಡಬೇಕಾದ್ರೆ, ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯ, ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯ ನಾವು 1ರಿಂದ 10ನೇ ವಾಕ್ಯವನ್ನು ನೋಡುವಾಗ, ಇಲ್ಲಿ ಒಣಗಿದ ಎಲುಬುಗಳ ಪುನರ್ಜೀವನ ಈ ಒಂದು ಸಂಗತಿಯನ್ನು ನಾವಿಲ್ಲಿ ನೋಡುತ್ತೇವೆ. ನಾನು ಯೆಹೋವನ ಹಸ್ತಸ್ಪರ್ಶದಿಂದ ಪರವಶನಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ್ದ ಒಂದು ತಗ್ಗಿನಲ್ಲಿ ಇಳಿಸಿ, ನಾನು ಆ ಎಲುಬುಗಳ ಮಧ್ಯೆ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದೆನು. ಈಗೋ ತಗ್ಗಿನ ಮೇಲೆಲ್ಲ ತೀರಾ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಆತನು ನನ್ನ ನರಪುತ್ರನೇ, ಈ ಎಲುಬುಗಳಿಗೆ ಜೀವವು ಬರಬಹುದೋ ಎಂದು ಕೇಳಲು, ನಾನು ಕರ್ತನಾದ ಯೆಹೋವನೇ, ನೀನೇ ಬಲ್ಲೆ ಎಂದು ಉತ್ತರ ಕೊಟ್ಟೆನು. ಆಗ ಆತನು ನನಗೆ ಹೀಗೆ ಅಪ್ಪಣೆ ಮಾಡಿದನು, ನೀನು ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ. ಒಣಗಿದ ಎಲುಬುಗಳೇ, ಯೆಹೋವನ ವಾಕ್ಯವನ್ನು ಕೇಳ್ರಿ. ಕರ್ತನಾದ ಯೆಹೋವನು ನಿಮಗೆ ಹೀಗೆ ಹೇಳುತ್ತಾನೆ, ಇಗೋ ನಾನು ನಿಮ್ಮೊಳಗೆ ಶ್ವಾಸವನ್ನು ಹೋಗಿಸುವೆನು, ನೀವು ಬದುಕುವಿರಿ. ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ ಮಾಂಸವನ್ನು ಹರಡಿ ಚರ್ಮವನ್ನು ಹೊದಿಸಿ ನಿಮ್ಮಲ್ಲಿ ಶ್ವಾಸವನ್ನು ತುಂಬುವೆನು. ಆಗ ನೀವು ಬದುಕಿ ನಾನೇ ಯೆಹೋವನು ಎಂದು ತಿಳಿದುಕೊಳ್ಳುವಿರಿ. ನನಗೆ ಅಪ್ಪಣೆಯಾದಂತೆ ನಾನು ಈ ದೈವೋಕ್ತಿಯನ್ನೆತ್ತಲು ನುಡಿಯುತ್ತಿರಲು ಸದ್ದಾಯಿತು. ಈಗೋ ಟಕ ಟಕ ಎನ್ನುತ್ತಾ ಎಲುಬಿಗೆ ಜೋಡಣೆಯಾದವು. ನಾನೋಡಲಾಗಿ ಆಹಾ, ಅವುಗಳ ಮೇಲೆ ನರಗಳು ಹಬ್ಬಿಕೊಂಡವು, ಮಾಂಸವು ಹರಡಿಕೊಂಡಿತು, ಚರ್ಮವು ಮೇಲೊದಿಕೆಯಾಯಿತು, ಶ್ವಾಸ ಮಾತ್ರ ಇರಲಿಲ್ಲ. ಆಗ ಆತನು ನನಗೆ, ನರಪುತ್ರನಿನ್ನು ಶ್ವಾಸಕ್ಕೆ ನುಡಿ ಶ್ವಾಸವೇ, ಕರ್ತನಾದ ಯೆಹೋವನು ನಿಂತೆನ್ನುತ್ತಾನೆ, ನೀನು ಚತುರ್ದಿಕ್ಕುಗಳಿಂದ ಬೀಸಿ ಹತ ಶರೀರಗಳು ಬದುಕುವಂತೆ ಅವುಗಳ ಮೇಲೆ ಸುಳಿ ಎಂಬುದಾಗಿ ಶ್ವಾಸಕ್ಕೆ ನುಡಿ ಎಂದು ಅಪ್ಪಣೆ ಕೊಡಲು ನಾನು ಅಪ್ಪಣೆಯಂತೆ ನುಡಿದೆನು. ಈಗ ಶ್ವಾಸವು ಅವುಗಳಲ್ಲಿ ಹೊಕ್ಕಿತು, ಬದುಕಿದವು, ಕಾಲೂರಿ ನಿಂತವು, ಅತ್ಯಂತ ದೊಡ್ಡ ಸೈನ್ಯವಾದವು. ಅಂದರೆ ದೇವರು ತನ್ನ ಶಕ್ತಿಯ ಮೂಲಕ ಜೀವಗಳನ್ನು ನವೀಕರಿಸೋದನ್ನು ನೋಡ್ತೇವೆ. ಅಂದರೆ ಯಾವ ರೀತಿಯಾಗಿ ಒಂದು ಒಣಗಿದ ಮೂಳೆಗಳು, ಒಣಗಿದ ಎಲುಬುಗಳೇನಿದೆ, ಒಣಗಿದ ಎಲುಬುಗಳು ಯಾವುದಕ್ಕೂ ಕೆಲಸಕ್ಕೆ ಬರಲ್ಲ, ಎಲ್ಲ ಮುಗಿದೋಗಿ ಯಾವುದೇ ಜೀವ ಇಲ್ಲ, ಒಂದು ಕಡೆ ಬಿದ್ದಂಥ ಒಣಗಿದ ಎಲುಬುಗಳಿಂದಲೂ ದೇವರು ಜೀವಂತ ಸೈನ್ಯಗಳಾಗಿ ಪರಿವರ್ತಿಸ್ತಾರಂತೆ. ಅಂದರೆ
ದೇವರು ತನ್ನ ಶಕ್ತಿಯ ಮೂಲಕವಾಗಿ ಎಲ್ಲ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಅಂತೇಳಿ. ಹಲ್ಲೆಲೂಯಾ. ದೇವರು ಒಣಗಿದ ಮೂಳೆಗಳಲ್ಲೂ ಸಹ ಜೀವ ತಗೊಂಬರೋದಕ್ಕೆ ದೇವರಿಗೆ ಶಕ್ತಿಯಾಗಿದೆ, ಶಕ್ತಿ ಇದೆ ಅಂತೇಳಿ ಅದರ ಅರ್ಥ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತ ಯಾವುದೇ ಒಣಗಿಂತ ಸ್ಥಿತಿ ಇರ್ಬೋದು, ನಿಮ್ಮ ಪರಿಸ್ಥಿತಿ ಎಷ್ಟೇ ವಿಕೋಪಕ್ಕೆ ಹೋಗಿರ್ಬೋದು, ನಮ್ಮ ಪರಿಸ್ಥಿತಿ ಏನೂ ಇಲ್ಲ, ಇನ್ನು ಯಾವುದೇ ರೀತಿಯ ದಾರಿ ಇಲ್ಲ, ಎಲ್ಲ ಮುಗಿದೋಗಿದೆ, ಎಲ್ಲ ಸತ್ತಂತ ಸ್ಥಿತಿ ಇದೆ, ಅದರಲ್ಲೇನು ಜೀವ ಇಲ್ಲ, ಇನ್ನೇನು ಮಾಡೋದಕ್ಕಾಗಲ್ಲ ಅಂತಿತ್ತು ಅಂತ ಹೇಳಿದ್ರು ದೇವರು ಅದರಲ್ಲೂ ಅದರ ಮೂಲಕನೂ ದೇವರೇನು ಮಾಡ್ತಾರೆ ಅಂತ ಹೇಳಿದ್ರೆ ಹೊಸ ಕಾರ್ಯವನ್ನು, ಆ ಜೀವಗಳನ್ನು ನವೀಕರಿಸೋದಕ್ಕೆ ಸಾಧ್ಯ. ನಿಮ್ಮ ಸಮಸ್ಯೆಗಳಿಂದ, ನಿಮ್ಮ ಕಷ್ಟಗಳಿಂದ, ನಿಮ್ಮ ವೇದನೆಗಳಿಂದ, ನಿಮ್ಮ ಚಿಂತೆಗಳಿಂದ ದೇವರು ಹೊರ ತಗೋಬರೋದಕ್ಕೆ ಸಾಧ್ಯವಾಗಿರುವಂಥದ್ದಾಗಿದೆ. ದೇವರು ಸಾಧ್ಯ ಮಾಡುವಂಥ ದೇವರಾಗಿದ್ದಾರೆ ಪ್ರಿಯ ಸಹೋದರ ಸಹೋದರಿಯರೇ. ಹಾಗಾಗಿ ಅಂದರೆ ಮೂಳೆ ಅಂತ ಹೇಳಬೇಕಾದ್ರೆ ಅದರಲ್ಲಿ ಏನೂ ಇಲ್ಲ, ಏನಂದರೆ ಏನೂ ಇಲ್ಲ, ಸತ್ತಂಥ ಸ್ಥಿತಿ, ಯಾವುದೇ ಕಾರಣಕ್ಕೂ ಮತ್ತೆ ಜೀವ ಬಾರದೇ ಇರುವಂಥ ಸ್ಥಿತಿಲಿತ್ತು ಅಂತ ಹೇಳಿದ್ರೆ ದೇವರು ತನ್ನ ಶಕ್ತಿಯ ಮೂಲಕ ಅಲ್ಲೂ ಸಹ ಜೀವವನ್ನು ತುಂಬುತ್ತಾನೆ, ಪುನರ್ಸ್ಥಾಪಿಸ್ತಾನೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ನಿಮ್ಮ ಪರಿಸ್ಥಿತಿ ನನಗೆ ಗೊತ್ತಿಲ್ಲ, ಎಷ್ಟೋ ವರ್ಷಗಳಿಂದ ನಿಮ್ಮ ಸ್ಥಿತಿಗಳು ಯಾವ ರೀತಿಯಾಗಿ ಜೀವ ಇಲ್ಲದಲ್ಲಿದೆಯೋ ನನಗೆ ಗೊತ್ತಿಲ್ಲ, ಯಾವ ವಿಷಯಗಳಲ್ಲಿ ಜೀವ ಇಲ್ಲದಿದೆಯೋ ಗೊತ್ತಿಲ್ಲ. ಆದರೆ ಖಂಡಿತವಾಗಿ ಈ ಹೊಸ ವರ್ಷದಲ್ಲಿ ದೇವರು ಅವುಗಳಿಗೆ ಜೀವ ಕೊಡೋದಕ್ಕೆ ಹೋಗ್ತಾನೆ ಪ್ರಿಯ ಸಹೋದರ ಸಹೋದರಿಯರೇ. ಹಲ್ಲೆಲೂಯಾ. ನೋಡಿ, ದೇವರ ವಾಕ್ಯ ದೇವರು ಒಂದು ಸರಿ ನುಡಿತು ಅಂತ ಹೇಳಿದ್ರೆ ಅದು ತನ್ನ ಕಾರ್ಯವನ್ನು ಸಾಧಿಸ್ತಲೇ ಹಾಗೆ ಹಿಂದಿರುಗಿ ಬರೋದಿಲ್ವಂತೆ. ಯಾವ ರೀತಿಯಾಗಿ ಮಳೆಯಾಗಲಿ ಮಂಜಾಗಲಿ ಭೂಮಿ ಮೇಲೆ ಬಿದ್ದದನ್ನು ತೊಯಿಸದ ಹೊರತು ಹೇಗೆ ಹಾಗೆ ಹಿಂದಿರುಗೋದಿಲ್ವೋ ಅದೇ ಪ್ರಕಾರವಾಗಿ ದೇವರ ಬಾಯಿಂದ ಹೊರಟಂಥ ಮಾತುಗಳು ಆತನ ಇಷ್ಟಾರ್ಥವನ್ನು ನೆರವೇರಿಸದೆ ಹಾಗೆ ಹಿಂದಿರುಗೋದಿಲ್ವಂತೆ. ಹಾಗಾಗಿ ದೇವರು ಹೇಳ್ತು ಅಂತ ಹೇಳಿದ್ರೆ ಖಂಡಿತವಾಗಿ ಮಾಡಲು ದೇವರು ಶಕ್ತರಾಗಿದ್ದಾರೆ. ದೇವರು ಮಾಡಲು ಶಕ್ತರಾಗಿದ್ದಾರೆ. ನೋಡ್ರಿ, ನಿಮ್ಮ ಪರಿಸ್ಥಿತಿ ನಿಮಗೆ ಹತಾಶೆ ಇರ್ಬೋದು, ನಿಮ್ಮ ಪರಿಸ್ಥಿತಿ ನಿಮಗೆ ತುಂಬ ಆಗದೇ ಇರಲ್ಲ, ಆ ರೀತಿ ಕಾಣಿಸ್ಬೋದು. ಆದರೆ ದೇವ್ರಿಗೆ ಆ ರೀತಿ ಅಲ್ಲ, ದೇವರಿಗೆ ಆ ರೀತಿ ಅಲ್ಲ. ದೇವರು ಶೂನ್ಯದಿಂದ ಸಮಸ್ತವನ್ನು ಮಾಡಲು ಶಕ್ತನ ಅಂತ ದೇವರು. ಏನೂ ಇಲ್ಲದರಿಂದ ಎಲ್ಲವನ್ನ ಮಾಡಲು ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಪ್ರಿಯ ಸೋದರ ಸೋದರಿಯರೇ, ನಾನು ಮೊದಲ ಭಾಗವನ್ನು ಇಲ್ಲಿ ನಿಲ್ಲಿಸ್ತಾ ಇದ್ದೇನೆ. ಮುಂದಿನ ಭಾಗದಲ್ಲಿ ದೇವರು ನಿಮ್ಮ ಯಾವ ವಿಷಯಗಳಲ್ಲಿ ಆರಂಭವನ್ನು ನೀಡ್ತಾರೆ, ಯಾವ ಸಂಗತಿಗಳಲ್ಲಿ ದೇವರು ನಿಮಗೆ ಆರಂಭವನ್ನು ನೀಡ್ತಾರೆ ಅಂತೇಳಿ ಎರಡನೇ ಭಾಗದಲ್ಲಿ ಇನ್ನು ವಿವರವಾಗಿ ನಾವು ವಿವರಿಸುವಂಥವರಾಗಿದ್ದೇವೆ. ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಬರುವಂಥ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ದೊರೆಯುವಂಥದ್ದಾಗಿದೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.